ಹಾಯ್ ಎಲ್ರಿಗೂ, ಎಲ್ಲರೂ ಹೇಗಿದ್ದೀರಾ? ಬನ್ನಿ ಇವತ್ತು ಮನೆಯಲ್ಲೇ ಚೆನ್ನ ಮಸಾಲ ಪೌಡ್ರ್ ಮಾಡಿಕೊಂಡು ಚೆನ್ನ ಮಸಾಲ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ. ನೋಡಿ, ಒಂದು 3 ಅವರು ಕಡಲೆಕಾಳನ್ನ ನೆನೆಸಿಟ್ಕೊಂಡಿದ್ದೆ. ಈಗ ಕಡಲೆಕಾಳಿಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಕಾಳಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಉಪ್ಪನ್ನು ಹಾಕ್ಕೊಂಡು 3ರಿಂದ 4 ವಿಸಿಲು ಕೂಗಿಸ್ಕೊಳ್ಳೋಣ. 4 ವಿಸಿಲ್ ಕೂಗಿಸ್ಕೊಂಡ್ರೆ ನೀಟಾಗಿ ಬೆಂದಿರುತ್ತೆ. ಸ್ಟವ್ ಮೇಲೆ ಒಂದು ಪಾನ್ ಇಟ್ಕೊಂಡು ಈಗ ಅದಕ್ಕೆ ಒಂದು 2 ಸ್ಪೂನ್ ಆಗೋಷ್ಟು ಧನಿಯಾ ಹಾಕ್ಕೊಳ್ತಿದ್ದೀನಿ. ಹಾಗೆ 1 ಸ್ಪೂನು ಸೋಂಪು, ಹಾಗೆ 1 ಸ್ಪೂನು ಜೀರಿಗೆ, ಅರ್ಧ ಸ್ಪೂನು ಮೆಣಸು, ಶಾಜೀರ ಒಂದು ಅರ್ಧ ಸ್ಪೂನ್ ಆಗೋಷ್ಟು, ಹಾಗೆ ಓಮ ಒಂದು 1/4 ಸ್ಪೂನು, ಜಾಕಾಯಿ ಒಂದು ಸ್ವಲ್ಪ ಒಣಶುಂಠಿ, ಎಲ್ಲವೂ ಡ್ರೈ ರೋಸ್ಟ್ ಮಾಡ್ಕೋಬೇಕಾಗತ್ತೆ. ಹಾಗೆ ಒಂದು ಸ್ವಲ್ಪ ಪಲಾವ್ ಎಲೆ, ಒಂದು ಕಲ್ಲುವ, ಹಾಗೆ ಜಾಪತ್ರೆ ಒಂದು ಸ್ವಲ್ಪ, ಚಕ್ಕೆ ಲವಂಗ ಒಂದು 3ರಿಂದ 4 ಏಲಕ್ಕಿ, ಒಂದೇ ಒಂದು ಸ್ಟಾರ್ ಮಗ್ಗು, ಇಷ್ಟನ್ನು ಹಾಕ್ಕೊಂಡು ಲೋ ಫ್ಲೇಮಲ್ಲೇ ಡ್ರೈ ರೋಸ್ಟು ಮಾಡ್ಕೋಬೇಕಾಗತ್ತೆ. ನೋಡಿ, ಈಗ ಒಂದು 4 ಒಣಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಲೋ ಫ್ಲೇಮಲ್ಲೇ ನಿಧಾನವಾಗಿ ಹುರ್ಕೋಬೇಕು, ಆಗಲೇ ಪೌಡ್ರು ಟೇಸ್ಟಿಯಾಗಿ ಬರೋದು. ನೋಡಿ, ಇದಾಗಿದೆ. ಸ್ಟವ್ ಆಫ್ ಮಾಡಿಕೊಂಡು ಇದೊಂದು ಪ್ಲೇಟಿಗೆ ತೆಗೆದಿಟ್ಕೊಳ್ಳೋಣ. ಕೊನೆಯಲ್ಲಿ ಒಂದು ಸ್ವಲ್ಪ ಕಸ್ತೂರಿ ಮೇಥಿ ಹಾಕ್ಕೊಂಡು ಒಂದು ಪ್ಲೇಟ್ಗೆ ಹಾಕ್ಕೊಂಬಿಡೋಣ. ನೋಡಿ, ಇದು ತಣ್ಣಗಾದ್ಮೇಲೆ ಪೌಡ್ರ್ ಮಾಡ್ಕೊಳ್ಳೋಣ. ಈಗ ಅದೇ ಬಾಣಲಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಸಣ್ಣದಾಗಿ ಹಚ್ಚಿರೋ ಅಂಥ ಈರುಳ್ಳಿ, ಒಂದು 5-6 ಪಾಯಿ ಬೆಳ್ಳುಳ್ಳಿ, ಹಾಗೆ ಒಂದು ಸ್ವಲ್ಪ ಶುಂಠಿನ ಹಾಕ್ಕೊಂಡು ಹುರ್ಕೋಬೇಕಾಗುತ್ತೆ. ಒಂದೇ ಒಂದು ಹಸಿಮೆಣಸಿನ್ಕಾಯಿನ, ಶುಂಠಿ ತುಂಬ ಹಾಕ್ಕೋಬಾರ್ದು, ಇಷ್ಟಾದರೆ ಸಾಕಾಗುತ್ತೆ. ತೋರಿಸ್ತೀನಿ ನೋಡಿ, ಇಷ್ಟಾದರೆ ಸಾಕಾಗುತ್ತೆ. 5-6 ಪಾಯಿ ಬೆಳ್ಳುಳ್ಳಿ, ಒಂದೇ ಒಂದು ಹಸಿಮೆಣಸಿನ್ಕಾಯಿ ಟೇಸ್ಟ್ಗೋಸ್ಕರ. ಈಗ ಒಂದು ಸ್ವಲ್ಪ ಬಾಡಿದ ನಂತರ ಒಂದೇ ಒಂದು ಪಾರಮ್ ಟೊಮೊಟೊನ ಕಟ್ ಮಾಡಿ ಹಾಕ್ಕೊಳ್ಳೋಣ. ಅದನ್ನು ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ನೋಡಿ, ಇದು ಎಲ್ಲ ಚೆನ್ನಾಗಿ ಬಾಡಿದೆ. ಈಗ ಸ್ಟವ್ ಆಫ್ ಮಾಡಿಕೊಂಡು ಸೈಡ್ ಇಟ್ಕೊಳ್ಳೋಣ. ಈಗ ಆಗಲೇ ಹುರಿದಿದ್ವಲ್ಲ, ಅದನ್ನು ಜಾರ್ಗೆ ಹಾಕ್ಕೊಂಡು ಪೌಡ್ರ್ ಮಾಡಿ ಇಟ್ಕೊಂಬರೋಣ. ಈಗ ನೋಡಿ, ಟೊಮೆಟೊ ಈರುಳ್ಳಿಗೆ ನಾವು ಪೌಡ್ರ್ ಮಾಡಿಟ್ಟಿರೋಂಥ ಚೆನ್ನ ಮಸಾಲ ಪೌಡರ್ನ 2 ಸ್ಪೂನ್ ಹಾಕ್ಕೊಳ್ಳೋಣ. ನಾನು ಮಾಡ್ತಿರೋ ಕ್ವಾಂಟಿಟಿಗೆ 2 ಸ್ಪೂನ್ ಆದರೆ ಸಾಕಾಗುತ್ತೆ. ಹಾಗೆ ಅಚ್ಚ ಖಾರದ ಪುಡಿ ಒಂದು ಸ್ವಲ್ಪ, ಇಲ್ಲಿ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡ್ರ್ ತೊಗೊಳ್ತಾ ಇದ್ದೀನಿ, ಕಲರ್ಗೂ ಟೇಸ್ಟ್ಗೂ ಎರಡಕ್ಕೂ. ಆಗಲೇ ನಾನು 4 ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೆನಲ್ಲ, ಅದ್ರ ಜೊತೆಗೆ ನೋಡಿ ಹಾಕ್ಕೋಬೇಕಾಗತ್ತೆ. ಹಾಗೆ ಒಂದು 1/4 ಸ್ಪೂನ್ ಆಗೋಷ್ಟು ಧನಿಯಾ ಪೌಡ್ರು. ಇಲ್ಲಿ ಆಮ್ಚೂರ್ ಪೌಡ್ರ್ ಹಾಕ್ಕೋಬೇಕು, ಬಟ್ ಆಮ್ಚೂರ್ ಪೌಡ್ರ್ ಇಲ್ಲ, ಹಾಗಾಗಿ ಒಂದು 1/4 ಸ್ಪೂನು ಚಾಟ್ ಮಸಾಲ ಹಾಕ್ಕೊಳ್ತಿದ್ದೀನಿ. ಹಾಗೆ ಬೇಯಿಸಿರೋ ಅಂಥ ಕಡಲೆಕಾಳು. ಈಗ ಇದಕ್ಕೇ ಸ್ವಲ್ಪ ಮೊಸರನ್ನು ಹಾಕ್ಕೊಂಡು ನುಣ್ಣಗೆ ಪೇಸ್ಟಾಗಿ ರುಬ್ಕೊಬರಬೇಕು. ಮೊಸರು ಹಾಕೋದ್ರಿಂದ ಹುಳಿ ಅಂಶ ಇರುತ್ತೆ, ಟೇಸ್ಟ್ ಇರುತ್ತೆ. ಹಾಗಾಗಿ ಸ್ವಲ್ಪ ಕಲರ್ಗೋಸ್ಕರ ಅರಿಶಿನ ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಬರೋಣ. ಹಾಗೆ ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಂಡು 1 ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಕೊಳ್ತಿದ್ದೀನಿ. ಇದ್ರ ಜೊತೆಗೆ ಸ್ವಲ್ಪ ಎಣ್ಣೆನೂ ಹಾಕ್ಕೊಂಡು ಸಾಸಿವೆ ಜೀರಿಗೆ ಒಗ್ಗರಣೆ ಮಾಡ್ಕೊಳ್ಳೋಣ. ಸಾಸಿವೆ ಜೀರಿಗೆ ಸಿಡಿದ ನಂತರ ಒಂದು ಸ್ವಲ್ಪ ಕಸ್ತೂರಿ ಮೇಥಿನ ಹಾಕ್ಕೊಳ್ಳೋಣ. ನಾವು ಈ ರೀತಿ ಮನೆಯಲ್ಲೇ ಹುರಿದು ಮಾಡ್ಕೊಳ್ಳೋದ್ರಿಂದ ನಮಗೆ ಸ್ವಲ್ಪ ಹೆಚ್ಚಾಗಿ ಪೌಡ್ರ್ ಸಿಗುತ್ತೆ. ನೀವು ಅಂಗಡಿಲಿ ತಂದು ಮಾಡೋದು ಒಂದು ಟೈಮ್ಗಾದರೆ ಸಾಕಾಗುತ್ತೆ. ಇವಾಗ ನಾನು ಮಾಡಿರೋ ಪೌಡ್ರು ಒಂದು 2ರಿಂದ 3 ಸರಿಗೆ ಮಾಡ್ಕೋಬೋದು. ನೋಡಿ, ಈಗ ಸಾಸಿವೆ ಮತ್ತು ಜೀರಿಗೆ ಸಿಡ್ತಿದೆ. ಈಗ ಇದ್ರ ಜೊತೆಗೆ ಒಂದು ಸ್ವಲ್ಪ ಕಸ್ತೂರಿ ಮೇಥಿ ಹಾಕ್ಕೊಳ್ಳೋಣ. ಹಾಗೆ ಚೆನ್ನ ಮಸಾಲ ಪೌಡ್ರು ಒಂದು 1/4 ಸ್ಪೂನು, ಅಚ್ಚ ಖಾರದ ಪುಡಿ ಒಂದು ಸ್ವಲ್ಪ, ಇದು ಕಲರ್ಗೋಸ್ಕರನೇ. ಈಗ ರುಬ್ಬಿರೋ ಅಂಥ ಮಸಾಲೆ ಹಾಕ್ಕೊಳ್ಳೋಣ.
ಮಸಾಲೆ ಹಾಕ್ಕೊಂಡು ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋವರೆಗೂ ಬಾಡಿಸ್ಕೋಬೇಕಾಗತ್ತೆ. ಹಾಗೆ ಜಾರ್ ತೊಳೆದ ನೀರನ್ನು ಹಾಕ್ಕೊಳ್ಳೋಣ. ಮೀಡಿಯಮ್ ಫ್ಲೇಮಲ್ಲೇ ಮಾಡ್ಕೋಬೇಕು. ಇದನ್ನು ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಬಾಡಿಸ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು. ಒಂದು ಸ್ವಲ್ಪ ಹೊತ್ತು ಈ ಮಸಾಲೆನ ಕುದಿಸ್ಕೋಬೇಕು. ಹಾಗೆಯೇ ಇದಕ್ಕೆ ಒಂದೇ ಒಂದು ಇದು ಆ್ಯಡ್ ಮಾಡಬೇಕಾಗುತ್ತೆ. ಆಮ್ಚೂರ್ ಪೌಡ್ರ್, ಮಾವಿನ ಹಣ್ಣಿನ ಪೌಡ್ರ್ ಅದೊಂದು ಆ್ಯಡ್ ಮಾಡಿದ್ರೆ ಸೇಮ್ ನಿಮಗೆ ಹೋಟೆಲ್ ಸ್ಟೈಲಲ್ಲಿ ಏನು ಸಿಗುತ್ತೆ ಟೇಸ್ಟು, ಅದೇ ಟೇಸ್ಟು ಸಿಗುತ್ತೆ. ಈ ರೀತಿ ನೀಟಾಗಿ ತಿರುಗಿ ಚೆನ್ನಾಗಿ ಕುದಿಸ್ಕೋಬೇಕು. ಒಂದು ಸ್ವಲ್ಪ ಹೊತ್ತು ಪ್ಲೇಟ್ ಮುಚ್ಚಿಟ್ಟು ಕುದಿಸ್ಕೋಬೇಕಾಗುತ್ತೆ ಲೋ ಫ್ಲೇಮಲ್ಲೇ. ಆ ಎಣ್ಣೆಲ್ಲ ಮೇಲೆ ತೇಲ್ತಾ ಇರಬೇಕು, ಆ ರೀತಿ ಕುದಿಸ್ಕೋಬೇಕು. ನೋಡಿ ಈಗ ಕಾಣ್ತಿದೆಯಲ್ಲ, ಈ ರೀತಿ ಮೇಲೆ ಎಣ್ಣೆ ತೇಲಿ ಬರ್ತಾ ಇರಬೇಕು. ಈ ರೀತಿ ಲೋ ಫ್ಲೇಮಲ್ಲೇ ಕುದಿಸ್ಕೊಳ್ಳೋದ್ರಿಂದ ಆ ಮಸಾಲೆಯಲ್ಲಿರೋ ಹಸಿ ಸ್ಮೆಲ್ಲೆಲ್ಲ ಹೋಗಿ ಚೆನ್ನಾಗಿರುತ್ತೆ. ಈಗ ನಾವು ಬೇಯಿಸಿಟ್ಕೊಂಡಿರೋಂಥ ಕಡಲೆಕಾಳನ್ನು ಹಾಕ್ಕೊಳ್ಳೋಣ. ಕಡಲೆಕಾಳು ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಈಗ ಆಗಲೇ ನಾವು ಕಾಳಿಗೆ ಉಪ್ಪು ಹಾಕ್ಕೊಂಡು ಬೇಯಿಸ್ಕೊಂಡಿದ್ವಲ್ವ, ಈಗ ಈ ಖಾರಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ಉಪ್ಪನ್ನು ನೋಡಿಕೊಂಡು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಸ್ಕೋಬೇಕು. ಒಂದು 5 ನಿಮಿಷ ಕುದಿಸ್ಕೊಂಡ್ರೆ ಕಾಳು ಬೆಂದಿರೋದ್ರಿಂದ ಬೇಗನೆ ಆಗುತ್ತೆ. ನಾವು ಕಾಳು ಬೇಯಿಸಿರೋ ನೀರಿತ್ತಲ್ವ, ಆ ನೀರನ್ನೇ ಹಾಕ್ಕೊಳ್ಳೋಣ. ತಿಕ್ನೆಸ್ಸು ಸಾಕಾಗಲಿಲ್ಲ ಅಂದರೆ ನೋಡಿಕೊಂಡು ಅದೇ ನೀರು ಹಾಕ್ಕೋಬೇಕಾಗತ್ತೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಕುದಿಸ್ಕೊಳ್ಳೋಣ. ಈಗ ನೋಡಿ, ಈಗ ಚೆನ್ನಾಗಿ ಕುದೀತಿದೆ. ಒಂದು 5 ನಿಮಿಷ ಕುದಿಸ್ಕೊಂಡ್ರೆ ಸಾಕಾಗುತ್ತೆ. ಈಗ ಚೆನ್ನ ಮಸಾಲ ರೆಡಿಯಾಗಿದೆ. ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ, ಹೇಗಿದೆ ಅಂತ ಮರೀದೆ ಕಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಪೂರ್ತಿ ನೋಡಿ, ಇಷ್ಟ ಆದ್ರೂ ಲೈಕ್ ಕೊಡೋದನ್ನ ಖಂಡಿತ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.